ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಸಾಕಷ್ಟು ಜನರು ಒಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತೀರಾ. ಅಂದರೆ ನಿಮ್ಮ ಫೇಸಲ್ಲಿ ತುಂಬಾ ಪಿಂಪಲ್ಸ್ ಆಗ್ತಾ ಆಗಿರುತ್ತೆ, ಪಿಗ್ಮೆಂಟೇಷನ್ ಆಗಿರುತ್ತೆ, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಅಥವಾ ನೀವು ನೋಡ್ಲಿಕ್ಕೆ ತುಂಬಾನೇ ಡಲ್ ಸ್ಕಿನ್ ಆಗಿ ಅನ್ಹೆಲ್ದಿ ಆಗಿ, ಅಥವಾ ನೀವು ತುಂಬಾನೇ ಏಜ್ ಆಗಿರೋ ಥರ ಏನಾದ್ರು ಪ್ರೀಮೆಚೂರ್ ಏಜಿಂಗ್ ಥರ, ಸೊ ಆ ರೀತಿಯೆಲ್ಲ ನಿಮ್ಮ ಸ್ಕಿನ್ ಕಾಣ್ತಾ ಇರುತ್ತೆ. ಸೊ ಈ ರೀತಿಯೆಲ್ಲ ಸಾಕಷ್ಟು ಸ್ಕಿನ್ ಪ್ರಾಬ್ಲಮ್ಸ್ ಇಂದ ನೀವು ಕೂಡ ಸಫರ್ ಪಡ್ತಾ ಇರ್ತೀರಾ. ಬೇರೆಯವ್ರಿಗೆ ಕಂಪೇರ್ ಕೂಡ ಮಾಡ್ಕೊಂತಿರ್ತೀರಾ. ಈಗ ಸಪೋಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಸೊ ಅವ್ರ ಸ್ಕಿನ್ ತುಂಬಾ ಚೆನ್ನಾಗಿದೆ, ತುಂಬಾ ವೈಟ್ ಆಗಿದ್ದಾರೆ, ನಾನು ಬ್ಲ್ಯಾಕ್ ಆಗಿದ್ದೀನಿ, ಸೊ ನನ್ನ ಸ್ಕಿನ್ ಅಲ್ಲಿ ಈ ರೀತಿಯೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಇದೆ, ತುಂಬಾ ಮೊಡವೆಗಳು ಬರ್ತಿದೆ, ನಾನು ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಹೇಳಿ ತುಂಬಾ ಜನ ಸಫರ್ ಪಡ್ತಾ ಇರ್ತೀರಲ್ವಾ. ಸೊ ಯೂತ್ಸ್ ಅಂತೂ ತುಂಬಾನೇ ಈ ರೀತಿ ಚಿಂತೆ ಮಾಡಿ ತುಂಬಾನೇ ಡಿಪ್ರೆಷನ್ಗೂ ಕೂಡ ಹೋಗಿರ್ತಾರೆ ಅಂತಾನೆ ಹೇಳ್ಬೋದು. ಸೊ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ನನ್ನ ವ್ಯೂವರ್ಸ್ ಕೂಡ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ನನಗೆ ಕಮೆಂಟ್ ಮಾಡಿದ್ರು, ಮ್ಯಾಮ್ ನಮಗೆ ಈ ರೀತಿ ಸ್ಕಿನ್ನಲ್ಲಿ ತುಂಬಾ ಪಿಗ್ಮೆಂಟೇಷನ್ ಆಗಿದೆ, ನಾವೇನು ತುಂಬ ಏಜ್ ಕೂಡ ಆಗಿಲ್ಲ, ಜಸ್ಟ್ ಒಂದು 19-20 ಇಯರ್ಸ್ ಇದ್ದೀವಿ, ಬಟ್ ನಮ್ಮ ಸ್ಕಿನ್ ತುಂಬಾ ಹಾಳಾಗ್ಬಿಟ್ಟಿದೆ. ಸೊ ನನಗೆ ಕಾಲೇಜ್ ಹೋಗಕ್ಕೆ ಆಗ್ತಾ ಇಲ್ಲ. ಸೊ ಬೇರೆಯವ್ರ ಸ್ಕಿನ್ ನೋಡಿದ್ರೆ ನಮ್ಮ ಸ್ಕಿನ್ ಕೂಡ ಅದೇ ರೀತಿ ಇರಬೇಕು ಅಂತ ಹೇಳಿ ತುಂಬ ಆಸೆ ಆಗ್ತಾ ಇದೆ, ಬಟ್ ಎಷ್ಟೊಂದು ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ನಮಗೆ ಕಡಿಮೆ ಆಗ್ತಿಲ್ಲ ಅಂತ ಹೇಳಿ. ಸೊ ಈ ರೀತಿ ಎಲ್ಲ ನನಗೆ ಕಮೆಂಟ್ ಮಾಡಿದ್ರು, ಏನಾದ್ರು ಒಂದು ಇದ್ರೆ ಸೊಲ್ಯೂಷನ್ ಇದ್ರೆ ಹೇಳಿ ಅಂತ ಹೇಳಿ. ಸೊ ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ಒಂದು ಸೊಲ್ಯೂಷನ್ ಇದೆ. ಸೊ ಅದನ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತೀನಿ. ಸೊ ಏನ್ ಸೊಲ್ಯೂಷನ್, ಅದು ಹೇಗೆ ನಾವು ಮಾಡ್ಕೋಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ನೀವೇನಾದ್ರು ಈ ರೀತಿ ಸಫರ್ ಪಡ್ತಾ ಇದ್ದೀರಾ, ತುಂಬಾ ಡಿಪ್ರೆಷನ್ಗೆ ಏನಾದ್ರು ಹೋಗಿದ್ದೀರಾ ಅಂತ ಹೇಳಿದ್ರೆ, ಸೊ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗ್ಬೋದು. ಅಥವಾ ಯಾರು ಈ ರೀತಿಲೆಲ್ಲ ಆಗ್ತಿದ್ದಾರೆ, ಸೊ ಈ ರೀತಿಲೆಲ್ಲ ಮೈಂಡ್ ಸೆಟ್ ಇದೆ ಅಂತ ಹೇಳಿದ್ರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ ಹೆಲ್ಪ್ ಆಗ್ಬೋದು. ಸೊ ವಿಡಿಯೋ ಕೊನೆ ತನಕ ನೋಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಓಕೆನಾ. ಸೊ ಫಸ್ಟ್ ಆಫ್ ಆಲ್ ನಾವು ಬೇರೆಯವ್ರನ್ನ ನಾವು ಕಂಪೇರ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಸೊ ಅದನ್ನ ಸ್ಟಾಪ್ ಮಾಡ್ಬೇಕು, ಓಕೆನಾ. ಸೊ ನಮ್ಮನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥ ನೇಚರು, ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಗುಣ ನಮ್ಮಲ್ಲಿ ಇರಬೇಕು, ಓಕೆನಾ. ಸೊ ನೀವು ಬ್ಲ್ಯಾಕ್ ಆಗಿದ್ದೀರಾ, ನಿಮಗೆ ಪಿಗ್ಮೆಂಟೇಷನ್ ಏನಾದ್ರು ಆಗಿದೆಯಾ, ಅಥವಾ ನಿಮ್ಮ ಫೇಸ್ ಡಲ್ ಆಗಿ ಏನಾದ್ರು ಕಾಣ್ತಾ ಇದೆಯಾ, ಓಕೆ ನಾನು ಇರೋದೇ ಹೀಗೆ ಅಂತ ಹೇಳಿ ಫಸ್ಟ್ ನೀವು ಮೆಂಟಲಿ ನೀವು ಪ್ರಿಪೇರ್ ಆಗಬೇಕು, ಓಕೆನಾ. ಸೊ ಮೆಂಟಲಿ ನೀವು ಪ್ರಿಪೇರ್ ಆದ್ರಿ, ನಿಮ್ಮನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ, ಸೊ ನೀವು ಯಾವ್ದಾದ್ರು ಒಂದು ಕ್ರೀಮ್ಸ್ ಅಥವಾ ಯಾವ್ದಾದ್ರು ಒಂದು ಪ್ರಾಡಕ್ಟ್ಸ್ಗಳನ್ನ ನೀವು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ಅದು ನಿಮಗೆ ವರ್ಕ್ ಆಗುತ್ತೆ. ಸೊ ನೀವು ಮೆಂಟಲಿನೇ ನೀವು ನೀಟಾಗಿ ಪ್ರಿಪೇರ್ ಆಗಿಲ್ಲ, ಸೊ ನಮಗೆ ಇದು ರಿಸಲ್ಟೇ ಕೊಡೋದಿಲ್ಲ ಅಂತ ಹೇಳಿ ನೀವು ಒಂದು ರೀತಿ ನೆಗೆಟಿವ್ ಮೈಂಡಲ್ಲಿ ಇದ್ದು ನೀವೇನಾದ್ರು ಪ್ರಾಡಕ್ಟ್ಸ್ಗಳನ್ನು ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ಅದು ನಿಮಗೆ ಯಾವುದೇ ರೀತಿ ನಿಮಗೆ ರಿಸಲ್ಟ್ ಕೊಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ಇಂಟರ್ನಲ್ಲಿ ನೀವು ಚೆನ್ನಾಗಿ ನೀವು ಕೇರ್ ಮಾಡ್ಕೋಬೇಕು, ನಿಮ್ಮನ್ನ ನೀವು ಬೂಸ್ಟ್ ಮಾಡ್ಕೋಬೇಕು, ಓಕೆನಾ. ಸೊ ಫಸ್ಟ್ ನೀವು ಬೇರೆಯವ್ರನ್ನ ಕಂಪೇರ್ ಮಾಡೋದನ್ನ ಸ್ಟಾಪ್ ಮಾಡಿ, ಓಕೆನಾ. ಸೊ ಅದನ್ನ ಸ್ಟಾಪ್ ಮಾಡಿ ನೀವು ನೀಟಾಗಿ ಡಾಕ್ಟರ್ ಹೇಳಿರೋದನ್ನ ನೀವು ನೀಟಾಗಿ ಫಾಲೋ ಮಾಡಿದ್ರಿ, ಅವ್ರು ಹೇಳಿರೋಂಥ ಪ್ರಾಡಕ್ಟ್ಗಳನ್ನ ನೀವು ರುಟೀನ್ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ಯಾಕೆ ಕಡಿಮೆ ಆಗೋದಿಲ್ಲ? ಎಲ್ಲಾ ಪ್ರಾಬ್ಲಮ್ಸ್ಗಳಿಗೂ ಒಂದಲ್ಲ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಅಲ್ವಾ. ಅಂಡ್ ಕೆಲವೊಂದಷ್ಟು ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನೆಗೆಟಿವ್ ಆಗಿ ಮಾತಾಡೋಂಥದ್ದು, ನೆಗೆಟಿವ್ ಆಗಿ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ನನಗೂ ಕೂಡ ಕಮೆಂಟ್ ಮಾಡಿದ್ದೀರಾ. ಸೊ ಏನಾದ್ರು ಪಿಗ್ಮೆಂಟೇಷನ್ ರಿಲೇಟೆಡ್ ಅಥವಾ ಏನಾದ್ರು ಸ್ಕಿನ್ ಪ್ರಾಬ್ಲಮ್ಸ್ ರಿಲೇಟೆಡ್ ಏನಾದ್ರು ಪ್ರಾಡಕ್ಟ್ನ ನಾನು ಏನಾದ್ರು ತೋರಿಸ್ತೆ ಅಂತ ಹೇಳಿದ್ರೆ, ಸೊ ಪಿಗ್ಮೆಂಟೇಷನ್ಗೆ ಎಸ್ಪೆಷಲಿ ತುಂಬಾ ಕಮೆಂಟ್ ಬರೋಂಥದ್ದು. ಸೊ ಪಿಗ್ಮೆಂಟೇಷನ್ ಒಂದ್ಸಲ ಫೇಸಲ್ಲಿ ಬಂತು ಅಂತ ಹೇಳಿದ್ರೆ ಹೋಗೋದೇ ಇಲ್ಲ, ಇವ್ರು ತೋರಿಸೋಂಥ ಪ್ರಾಡಕ್ಟ್ ಎಲ್ಲದು ಕೂಡ ಸುಳ್ಳಾಗಿರುತ್ತೆ, ನೀವು ಯೂಸ್ ಮಾಡಬೇಡಿ ಅಂತ ಹೇಳಿ ಕಮೆಂಟ್ ಆಗ್ತಿರ್ತೀರಾ. ಸೊ ಅದನ್ನ ಸಾಕಷ್ಟು ಜನ ನೋಡಿ ಹೌದೇನು ಅಂತ ಹೇಳಿ ಅನ್ಕೊಂಡ್ಬಿಡ್ತಾರೆ. ಸೊ ಆ ರೀತಿ ಕಮೆಂಟ್ ಬಂದಿರೋದನ್ನ ಎಲ್ಲದೂ ಕೂಡ ಡಿಲೀಟೇ ಮಾಡಿಬಿಡ್ತೀನಿ. ಸೊ ಆ ರೀತಿ ನೆಗೆಟಿವ್ ಕಮೆಂಟ್ ಅಂತೂ ನಾನು ನನ್ನ ಚಾನಲಲ್ಲಿ ಇಟ್ಕೊಳ್ಳೋದೇ ಇಲ್ಲ. ಸೊ ಮತ್ತೆ ನನ್ನ ಸಬ್ಸ್ಕ್ರೈಬರ್ ಒಬ್ರು ಕೂಡ ಅವ್ರಿಗೂ ಕೂಡ ಹಾಗೆ ಹೇಳಿದ್ರಂತೆ, ಸೊ ಪಿಗ್ಮೆಂಟೇಷನ್ ಬಂದಿದೆ, ಸೊ ಈ ಸಣ್ಣ ಏಜಿಗೆ ಬಂದಿದೆ, ಸೊ ಕ್ಯೂರ್ ಆಗೋದಿಲ್ಲ, ನೀನು ಎಷ್ಟೇ ಯೂಸ್ ಮಾಡಿದ್ರು ಕ್ಯೂರ್ ಆಗೋದಿಲ್ಲ ಅಂತ ಹೇಳಿ. ಸೊ ಈ ರೀತಿ ನೆಗೆಟಿವ್ ಥಾಟ್ಸ್ಗಳನ್ನು ತುಂಬುವಂಥದ್ದು. ಸೊ ಆ ರೀತಿಲೆಲ್ಲ ನೀವು ಕೇಳಿಸ್ಕೊಂಡು ಏನು ಮಾಡ್ತೀರಾ, ಸೊ ಹೌದು ನನಗೆ ಪಿಗ್ಮೆಂಟೇಷನ್ ಹೋಗೋದಿಲ್ಲ ಅಂತ ಹೇಳಿ ಮೈಂಡ್ ಸೆಟ್ ಅನ್ಕೊಂಡಿರ್ತೀರಾ, ಮತ್ತೆ ಕ್ರೀಮ್ಸ್ಗಳನ್ನ ಯೂಸ್ ಮಾಡ್ತಿರ್ತೀರಾ, ಬಟ್ ನಿಮಗೆ ರಿಸಲ್ಟ್ ಸಿಗ್ತಾ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ಫಸ್ಟ್ ನೆಗೆಟಿವ್ಗಳನ್ನು ಆಚೆ ಇಡಿ, ಓಕೆನಾ. ಸರ್ ನೆಗೆಟಿವ್ಗಳನ್ನು ಕೇಳಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಮೆಂಟಲಿ ನೀವು ಪ್ರಿಪೇರ್ ಆಗಿ, ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರಾ, ಸೊ ಅಷ್ಟು ನಿಮಗೆ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅದು ಯಾವುದೇ ಪಿಗ್ಮೆಂಟೇಷನ್ ಆಗಿರಲಿ, ಏನೇ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಸೊಲ್ಯೂಷನ್ ಇದ್ದೇ ಇರುತ್ತೆ. ಕ್ಯೂರ್ ಆಗಿದೆ, ಯಾಕೆ ಕ್ಯೂರ್ ಆಗಿಲ್ಲ? ಸೊ ನನಗೂ ತುಂಬಾ ಪಿಗ್ಮೆಂಟೇಷನ್ ಇತ್ತು, ನಾನೇ ಇಲ್ವಾ, ನನ್ನ ಫೇಸಲ್ಲಿ ಏನು ಪಿಗ್ಮೆಂಟೇಷನ್ ಇಲ್ಲ, ಸೊ ನನಗೆ ಕ್ಯೂರ್ ಆಗಿದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕ್ಯೂರ್ ಆಗುತ್ತೆ, ಬಟ್ ಪೇಷನ್ಸ್ ಆಗಿರಬೇಕು ಅಷ್ಟೇ, ಓಕೆನಾ. ಕೆಲವರಿಗೆ ಬೇಗನೆ ಕ್ಯೂರ್ ಆಗುತ್ತೆ, ಕೆಲವರಿಗೆ ತುಂಬ ಡಿಲೇ ಆಗುತ್ತೆ. ಯಾಕೆಂತ ಹೇಳಿದ್ರೆ ಡಿಪೆಂಡ್ ಆಗುತ್ತೆ, ಸ್ಕಿನ್ ಟೆಕ್ಸ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರ ಹ್ಯಾಬಿಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತೆ ಅವರು ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆನಾ. ಸೊ ಎಲ್ಲದೂ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ನಿಮಗೆ ಬೇಗ ಸಿಗ್ಬೋದು ರಿಸಲ್ಟು, ಕಡಿಮೆ ಸಿಗ್ಬೋದು, ಬಟ್ ಪೇಷನ್ಸ್ ಈಸ್ ದ ಕೀ, ಓಕೆನಾ. ಸೊ ಇದು ಬ್ಯೂಟಿಗೆ ಒಂದು ಟ್ಯಾಗ್ ಲೈನ್ ಅಂತಾನೆ ಹೇಳ್ಬೋದು. ಸೊ ನೀವು ಎಷ್ಟು ಪೇಷನ್ಸ್ ಆಗಿ ಎಷ್ಟು ಚೆನ್ನಾಗಿ ರುಟೀನ್ ನೀವು ಎವ್ರಿ ಡೇ ನೀವು ಫಾಲೋ ಮಾಡ್ತಿರ್ತೀರಾ, ಸೊ ಅಷ್ಟು ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ಗಳು ಕಡಿಮೆ ಆಗುತ್ತೆ. ಯಾವುದೇ ರೀತಿ ಡಿಪ್ರೆಷನ್ ಹೋಗಬೇಡಿ, ಕಂಪೇರ್ ಮಾಡ್ಕೊಳ್ಳಿಕ್ಕಂತೂ ಹೋಗಲೇಬೇಡಿ ಫ್ರೆಂಡ್ಸ್, ಓಕೆನಾ. ಅಂಡ್ ನೀವು ಇಂಟರ್ನಲ್ಲಿ ಕೂಡ ಚೆನ್ನಾಗಿ ಕೇರ್ ಮಾಡಬೇಕು, ಹೆಲ್ದಿ ಫುಡ್ಗಳೆಲ್ಲ ತಿಂತಾ ಇರಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. ಸೊ ಈ ರೀತಿಲೆಲ್ಲ ನೀವು ಚೆನ್ನಾಗಿ ಇಂಟರ್ನಲ್ಲಿ ಕೇರ್ ಮಾಡಬೇಕು, ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲದೂ ಕೂಡ ಬಿಡಬೇಕು. ಸಪೋಸ್ ನಿಮ್ಗೆ ಏನಾದ್ರು ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು, ಏನಾದ್ರು ಮೊಡವೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ,
ಸೊ ಮೊಡವೆಗಳು ಬಂದಾಗ ನಾವು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದನ್ನ ನಾವು ಇಂಟರ್ನಲ್ಲಿ ಕೇರ್ ಮಾಡ್ಕೋಬೇಕು. ನಿಮಗೆ ಸಾಕಷ್ಟು ಆನ್ಲೈನಲ್ಲಿ ಎಲ್ಲದೂ ಕೂಡ ನಿಮಗೆ ಸಿಗುತ್ತೆ. ನನ್ನ ಚಾನಲಲ್ಲೂ ಕೂಡ ನಾನು ವಿಡಿಯೋ ಕೂಡ ಮಾಡಿದ್ದೀನಿ. ಅಥವಾ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರು ನಿಮಗೆ ಹೇಳ್ತಾರೆ ಯಾವ ಫುಡ್ ತಿನ್ನಬೇಕು, ಯಾವುದೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳಿ. ಸೊ ನೀವು ಅದನ್ನ ಫಾಲೋ ಮಾಡಬೇಕು. ಆ್ಯಂಡ್ ಆಲ್ಸೋ ಕ್ರೀಮ್ಸ್ಗಳನ್ನು, ಪ್ರಾಡಕ್ಟ್ಸ್ಗಳನ್ನು ನೀವು ಯೂಸ್ ಮಾಡಬೇಕು. ಅವಾಗ ನಿಮಗೆ ರಿಸಲ್ಟ್ ಬೇಗನೆ ಸಿಗುತ್ತೆ. ಸೊ ಅದನ್ನ ಬಿಟ್ಟು ಜಸ್ಟ್ ನೀವು ಮೇಲೆ ಮಾತ್ರ ಕೇರ್ ಮಾಡಿದ್ರೆ ಸೊ ನಿಮಗೆ ರಿಸಲ್ಟ್ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ. ಅಂಡ್ ಆಲ್ಸೋ ಮತ್ತೆ ಅಗೇನ್ ಬರೋ ಚಾನ್ಸಸ್ ತುಂಬಾ ಚೆನ್ನಾಗಿ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಇಂಟರ್ನಲ್ಲಿ ಕೂಡ ಕೇರ್ ಮಾಡಬೇಕು ಅಂಡ್ ಆಲ್ಸೋ ಎಕ್ಸ್ಟರ್ನಲ್ಲಿ ಕೂಡ ನೀವು ಕೇರ್ ಮಾಡಬೇಕು. ಅವಾಗ ನಿಮಗೆ ರಿಸಲ್ಟ್ ಒಂದು ಪರ್ಮನೆಂಟ್ ಆಗಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಒಂದೇ ಸೊಲ್ಯೂಷನ್ ನೀವು ಕಂಪೇರ್ ಮಾಡ್ಲಿಕ್ಕೆ ಹೋಗಬೇಡಿ, ಪಾಸಿಟಿವ್ ಆಗಿರಿ. ಸೊ ಅದನ್ನ ನೀವು ಈಗ ಟ್ರೀಟ್ಮೆಂಟ್ ತಗೊಂತಿದ್ದೀರಾ, ಈಗ ನಾಳೆ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಈ ಕ್ರೀಮ್ ಇಂದ ನನ್ನ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ. ಸೊ ಯಾರೇ ಹೇಳಿದ್ರು ನಾನು ಕೇಳೋದಿಲ್ಲ. ಸೊ ಡಾಕ್ಟರ್ ನನಗೆ ಹೇಳಿದ್ದಾರೆ ಅಂತ ಹೇಳಿ ನೀವು ಮೆಂಟಲಿ ಪ್ರಿಪೇರ್ ಆಗಿ ಕ್ರೀಮ್ಗಳನ್ನ ನೀವು ಯೂಸ್ ಮಾಡಿ. ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರಾ ಸೊ ಅಷ್ಟು ಚೆನ್ನಾಗಿ ನಿಮ್ಮ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಸ್ಕಿನ್ ಸೆಲ್ಸ್ ಅದು ಕೂಡ ಆಕ್ಟಿವ್ ಆಗಿರುತ್ತೆ. ನೀವು ಏನು ಟ್ರೀಟ್ ತಗೊಂತೀರಲ್ವಾ ಸೊ ಅದನ್ನ ರಿಸೀವ್ ಮಾಡ್ಕೊಳುತ್ತೆ. ಸೊ ಅದನ್ನ ಬಿಟ್ಟು ಅಯ್ಯೋ ಇದು ಸೂಟ್ ಆಗುತ್ತೋ ಇಲ್ಲೋ, ನಾವು ತುಂಬಾ ಬ್ಲ್ಯಾಕ್ ಇದೀವಿ, ವೈಟ್ ಮಾಡತ್ತೋ ಇಲ್ಲೋ ಅಂತ ಹೇಳಿ ನೀವು 2 in 1 ಸೊ ಆ ರೀತಿ ನೀವು ನೀವು ಆ ರೀತಿ ಮೈಂಡ್ ಸೆಟ್ ಅಲ್ಲಿ ಇದ್ರಿ ಅಂತ ಹೇಳಿದ್ರೆ ಸೊ ನಿಮಗೆ ವರ್ಕ್ ಅಂತೂ ಆಗೋದಿಲ್ಲ. ಸೊ ಓಕೆನಾ? ಸೊ ನನಗೆ ಕಮೆಂಟ್ ಮಾಡಿರೋರಿಗೆ ಐ ಹೋಪ್ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಡಿಪ್ರೆಷನ್ಗೆಲ್ಲ ಹೋಗಕ್ಕೆ ಹೋಗ್ಬೇಡಿ. ಸೊ ತುಂಬಾ ಜನ ಯೂತ್ಸ್ ಎಲ್ಲರೂ ಕೂಡ ಹಾಗೆ ಮಾಡ್ತಾ ಇದ್ದೀರಾ. ಕಂಪೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ಕಿನ್ ಹೆಲ್ತ್ ಚೆನ್ನಾಗಿರುತ್ತೆ. ಆಮೇಲೆ ಫುಲ್ ಕ್ಲಿಯರ್ ಆಯ್ತು ಅಂತ ಹೇಳಿದ್ರೆ ಸ್ಕಿನ್ ಕೇರ್ ರುಟೀನ್ ಅಂತೂ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಮಾಯಶ್ಚರೈಸರ್ ಆಗಿರ್ಬೋದು, ಸೀರಮ್ ಆಗಿರ್ಬೋದು, ಮತ್ತೆ ಸನ್ಸ್ಕ್ರೀನ್ ಆಗಿರ್ಬೋದು, ಫೇಸ್ ವಾಶ್. ಸೊ ಇದನ್ನ ಡರ್ಮಟಾಲಜಿ ಟೆಸ್ಟೆಡ್ ಇರೋದನ್ನ ನೀವು ಯೂಸ್ ಮಾಡಿ. ಓಕೆನಾ? ಸೊ ಈಗ ನೀವು ಫೇಸ್ ವಾಶ್ ಮತ್ತೆ ಸೀರಮ್ ಯೂಸ್ ಮಾಡದೇ ಇದ್ರೂ ಪರವಾಗಿಲ್ಲ, ಮಾಯಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಅಂತೂ ಮಸ್ಟ್ ಅಂಡ್ ಶುಡ್ ನೀವು ಯೂಸ್ ಮಾಡಲೇಬೇಕು. ಸೊ ಅವಾಗ ನಿಮಗೆ ಯಾವುದೇ ರೀತಿ ಸ್ಕಿನ್ ಡ್ಯಾಮೇಜಸ್ ಏನು ಕೂಡ ಆಗೋದಿಲ್ಲ. ಸೊ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಹೇಳಿ ನಿಮಗೆ ಗೊತ್ತಿರತ್ತಲ್ವಾ. ಸೊ ಸೂಟೇಬಲ್ ಇರೋಂಥ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ, ಆಗ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಓಕೆನಾ? ಸೊ ನಮಗೆ ಕ್ಯೂರ್ ಆಯಿತು ಅಂತ ಹೇಳಿ ಎಲ್ಲ ಪ್ರಾಡಕ್ಟ್ಗಳನ್ನ ಅಯ್ಯೋ ಸಾಕಪ್ಪ ತುಂಬ ಕಾಸ್ಟ್ಲಿ ಇದೆ ಅಂತ ಹೇಳಿ ಎತ್ತಿಲಿಕ್ಕೆ ಹೋಗಬೇಡಿ. ಮತ್ತೆ ಗೇನ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸ್ಕಿನ್ ಕೇರ್ ರೂಟೀನ್ ನೀವು ಫಾಲೋ ಮಾಡಬೇಕು. ಸೊ ಅವಾಗ ನಿಮ್ಗೆ ಯಾವುದೇ ರೀತಿ ಮತ್ತೆ ಗೇನ್ ಬರೋದಿಲ್ಲ ಫ್ರೆಂಡ್ಸ್. ಓಕೆನಾ? ಅಂಡ್ ಮತ್ತೆ ತುಂಬಾ ಪ್ರಾಡಕ್ಟ್ಸ್ಗಳನ್ನ ನೀವು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ? ಸೊ ಈಗ ಯಾವ್ದಾರ ಸಪೋಸ್ ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿ ಏನಾರ ಒಂದು ಕ್ರೀಮ್ ನೀವೇನಾದ್ರು ಯೂಸ್ ಮಾಡ್ತಿದ್ದ ಪ್ರಾಡಕ್ಟ್ ಅಂತ ಹೇಳಿದ್ರೆ ಮಿನಿಮಮ್ ಅಂತೂ ನೀವು 3 months ವರೆಗೂ ಕೂಡ ನೀವು ಯೂಸ್ ಮಾಡಬೇಕು ಅದನ್ನ. ಓಕೆನಾ? ಸೊ 3 months ವರೆಗೂ ಕೂಡ ಪೇಷನ್ಸ್ ಆಗಿ ನೀವು ಯೂಸ್ ಮಾಡಿ, ವೇಟ್ ಮಾಡಿ, ನಿಮಗೆ ರಿಸಲ್ಟ್ ಸಿಗುತ್ತೆ. ಇಫ್ ಇನ್ ಕೇಸ್ ಅದು ಸಿಕ್ಕಿಲ್ವಾ, ಸೊ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನೀವು ಬೇರೆ ಕ್ರೀಮ್ಸ್ ಗಳಿಗೆ ಶಿಫ್ಟ್ ಆಗಿ. ಓಕೆನಾ? ಸೊ 1 month ಅಥವಾ 1 week ಯೂಸ್ ಮಾಡಿ ಅಯ್ಯೋ ನಮಗೆ ರಿಸಲ್ಟ್ ಸಿಕ್ಕಿಲ್ಲ, ಸೈಡ್ ಎಫೆಕ್ಟ್ ಆಗಿದೆ ಅಂತ ಹೇಳಿ ಅದನ್ನ ಬಿಟ್ಬಿಡೋದು. ಸೊ ಆ ರೀತಿ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಫಸ್ಟ್ ಅದು ನಿಮಗೆ ರಿಯಾಕ್ಷನ್ ಆ ರೀತಿ ಕೊಡುತ್ತೆ. ಓಕೆನಾ? ನೆಗೆಟಿವ್ ರಿಯಾಕ್ಷನ್ ಕೊಡುತ್ತೆ. ಅದಾದ್ಮೇಲೆ ನಿಮ್ಮ ಸ್ಕಿನ್ ಅದು ಫುಲ್ ಕ್ಲಿಯರ್ ಮಾಡುತ್ತೆ. ಯಾಕಂದ್ರೆ ಡೆಡ್ ಸ್ಕಿನ್ ಸೆಲ್ಸ್ ಇರುತ್ತೆ ನೋಡಿ. ಸೊ ಅದರಿಂದ ನಿಮಗೆ ಬರ್ನಿಂಗ್ ಇಶ್ಯೂಸ್ ಎಲ್ಲ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮಗೆ ಸೈಡ್ ಎಫೆಕ್ಟ್ ಆಗುತ್ತೆ. ಸೊ ಆ ರೀತಿ ನಿಮಗೆ ಬರ್ನಿಂಗ್ ಇಶ್ಯೂಸ್ ಏನಾದ್ರು ಆಗ್ತಿತ್ತು ಅಥವಾ ಸೈಡ್ ಎಫೆಕ್ಟ್ ಏನಾದ್ರು ಆಗ್ತಿತ್ತು ಅಂತ ಹೇಳಿದ್ರೆ ಫಸ್ಟ್ ಮಾಯಶ್ಚರೈಸರ್ ಅಪ್ಲೈ ಮಾಡಿ. ಅದಾದ್ಮೇಲೆ ನೀವು ಏನ್ ಟ್ರೀಟ್ ತಗೊಂತಿರಲ್ಲ ಕ್ರೀಮು, ಸೊ ಅದನ್ನ ನೀವು ಯೂಸ್ ಮಾಡಿ, ಅಪ್ಲೈ ಮಾಡಿ. ಅವಾಗ ನಿಮ್ಗೆ ಯಾವುದೇ ರೀತಿ ಬರ್ನಿಂಗ್ ಇಶ್ಯೂಸ್ ಏನೂ ಆಗೋದಿಲ್ಲ. ಮತ್ತೆ ನಿಮ್ಗೆ ಏನಾದ್ರು ಈಗ ಸ್ಕಿನ್ ಪ್ರಾಬ್ಲಮ್ಸ್ ಇರೋದು ಏನಾದ್ರು ನೀವು ಟ್ರೀಟ್ ತಗೊಬೇಕು ಅಂತ ಆ ಕ್ರೀಮ್ಗಳೆಲ್ಲ ಯೂಸ್ ಮಾಡೋದು ಜಸ್ಟ್ ನೀವು ನೈಟ್ ಮಾತ್ರ ಯೂಸ್ ಮಾಡಬೇಕು. ಓಕೆನಾ? ಸೊ ಮಾರ್ನಿಂಗ್ ಎಲ್ಲ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಮಾರ್ನಿಂಗ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಸನ್ ಬರ್ನ್ ಎಲ್ಲದು ಕೂಡ ಆಗ್ಬಿಡುತ್ತೆ. ನೈಟ್ ಮಾತ್ರ ನೀವು ಆ ಒಂದು ಕೇರ್ ಮಾಡಬೇಕು, ಟ್ರೀಟ್ ತಗೋಬೇಕು. ಅದಾದ್ಮೇಲೆ ನೀವು ನೆಕ್ಸ್ಟ್ ಮಾರ್ನಿಂಗು ಕೇರ್ ತಗೋಬೇಕು. ಅಂದ್ರೆ ಸ್ಕಿನ್ ಕೇರ್ ರೂಟೀನ್ ನೀವು ಫಾಲೋ ಮಾಡಬೇಕು. ಸೊ ಅವಾಗ ನೀವು ಎರಡನ್ನೂ ನೀವು ಬ್ಯಾಲೆನ್ಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ಗೆ ತುಂಬಾನೇ ಬೆನಿಫಿಟ್ ಸಿಗುತ್ತೆ ಫ್ರೆಂಡ್ಸ್. ಸರಿನಾ? ಪಾಸಿಟಿವ್ ಮೈಂಡ್ ಅಲ್ಲಿ ನಿಮ್ಗೆ ಇಂಟರ್ನಲ್ಲಿ ಚೆನ್ನಾಗಿ ಕೇರ್ ಮಾಡ್ತಾರೆ, ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ. ಸೊ ತುಂಬಾ ಚಿಂತೆ ಮಾಡ್ಲಿಕ್ಕೆ ಹೋಗ್ಬಿಡಿ, ಎಲ್ಲದೂ ಕೂಡ ಕ್ಯೂರ್ ಆಗುತ್ತೆ. ಸೊ ನೆಗೆಟಿವ್ ಎಲ್ಲ ಥಾಟ್ಸ್ ಎಲ್ಲದೂ ಕೂಡ ಫುಲ್ ತೆಗೆದಾಕ್ಬಿಡಿ, ಪಾಸಿಟಿವ್ ಆಗಿರಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಯಾರೆಲ್ಲ ಈ ರೀತಿ ಸಫರ್ ಪಡ್ತಾ ಇರ್ತೀರಾ ಸೊ ದಯವಿಟ್ಟು ಸಫರ್ ಪಡ್ಲಿಕ್ಕೆ ಹೋಗ್ಬೇಡಿ. ತುಂಬಾ ಚೆನ್ನಾಗಿ ಮೈಂಡ್ ಸೆಟ್ ನ ಪಾಸಿಟಿವ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.